ಏಪ್ರಿಲ್ ಈಗ ಶುರು ಆಗ್ತಿದೆ, ಆದರೆ ಬಿಸಿಲು ಮಾತ್ರ ಆಲ್ರೆಡಿ ತುಂಬಾ ಇದೆ. ಕರ್ನಾಟಕದಲ್ಲಂತೂ 38-40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿಲು ಏರ್ತಾ ಇದೆ. ಬಿಸಿಲಿನ ಜೊತೆ ತಾಪಮಾನ ಕೂಡ ಹಾಗೆ ಏರ್ತಾ ಇದೆ. ಈ ಒಂದು ಟೈಮ್ನಲ್ಲಿ ಕಾಮನ್ ಆಗಿ ಕಂಡುಬರುವಂತಹ ಒಂದು ತೊಂದರೆ ಅಂತಂದರೆ ಹೀಟ್ ಸ್ಟ್ರೋಕ್. ತುಂಬ ಜನಕ್ಕೆ ಇದರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ. ತುಂಬ ಬಿಸಿರುವಾಗ ಕಂಡುಬರುವಂತಹ ಇದರ ಬಗ್ಗೆ ತಿಳ್ಕೊಳ್ಳೋದು ಅತ್ಯವಶ್ಯಕ. ಇದು ನಿಮಗೂ ಕೂಡ ಉಪಯೋಗಕ್ಕೆ ಬರಬಹುದು, ನಿಮ್ಮ ಜೊತೆಯಲ್ಲಿರೋರಿಗೂ ಕೂಡ ಹೆಲ್ಪ್ ಆಗಬಹುದು. ಹೀಟ್ ಸ್ಟ್ರೋಕ್ ಬರೋದಕ್ಕೆ ನೀವು ಬಿಸಿಲಿನಲ್ಲೇ ಇರಬೇಕು ಅಂತೇನಿಲ್ಲ. ನೀವು AC ಆಫೀಸಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಬಿಸಿಲಿನಲ್ಲಿ 10 ನಿಮಿಷ ತಿರುಗಾಡಿದ್ರೆ ಸಾಕು. ಹಾಗೆಯೇ ಟ್ರಾಫಿಕ್ನಲ್ಲಿ ಒಂದು 5-10 ನಿಮಿಷ ಸಿಕ್ಕಾಕೊಂಡ್ರೆ ಸಾಕು. ಆ್ಯಂಡ್ ನೀವು ಬೈಕಲ್ಲಿ ಓಡಾಡ್ತೀರಾ ಅಂತಂದರೆ ಬಿಸಿಲಿರುವಂತಹ ಟೈಮ್ನಲ್ಲಿ ಒಂದು 5-10 ನಿಮಿಷ ಅಥವಾ ಒಂದು 15 ನಿಮಿಷ ಬಿಸಿಲಿನಲ್ಲಿ ಸಂಚಾರ ಮಾಡಿದ್ರೆ ಸಾಕು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೀಟ್ ಸ್ಟ್ರೋಕ್ ಬಗ್ಗೆ ಹೇಳ್ತೀನಿ. ಹಾಗೆಯೇ ನಮ್ಮ ದೇಹ ಹೀಟ್ ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ. ಇದರ ಬಗ್ಗೆ ನೀವು ತಿಳ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಹೀಟ್ ಸ್ಟ್ರೋಕ್ ಬಂದರೆ ನೀವೇನು ಮಾಡಬೇಕು, ಇದರ ಜೊತೆಗೇನೆ ಬಿಸಿಲಿನ ಸಮಯದಲ್ಲಿ ಬಹಳ ಉಪಯೋಗಕ್ಕೆ ಬರುವಂತಹ ORS ಮನೆಯಲ್ಲಿಯೇ ನೀವು ಈಸಿಯಾಗಿ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಮೊದಲನೇದಾಗಿ ಹೀಟ್ ಸ್ಟ್ರೋಕ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಿಸಿಲಿನಲ್ಲಿ ಆಗುವಂತಹ ಆಯಾಸಕ್ಕೂ ಹಾಗೆಯೇ ಹೀಟ್ ಸ್ಟ್ರೋಕಿಗೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಬಾಡಿ ಟೆಂಪರೇಚರ್ ಯಾವಾಗಲೂ ನಾರ್ಮಲ್ ಆಗಿ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನಮ್ಮ ಬಾಡಿ ಆ ಟೆಂಪರೇಚರ್ ಹಾಗೆ ಇರೋ ಥರ ಕಾಯ್ದುಕೊಳ್ಳುತ್ತೆ. ಯಾವಾಗ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೋ ನಮ್ಮ ದೇಹ ಏನು ಮಾಡುತ್ತೆ, ನಮ್ಮ ಬಾಡಿಯ ಟೆಂಪರೇಚರನ್ನು ಉಸಿರಾಟದ ಮೂಲಕ, ಚರ್ಮದ ಮೂಲಕ ಹಾಗೆ ಬೆವರಿನ ಮೂಲಕ ಜಾಸ್ತಿ ಆಗಿರೋ ಟೆಂಪರೇಚರನ್ನು ಹೊರಹಾಕೋದ್ರ ಮೂಲಕ ಕಾಪಾಡಿಕೊಳ್ಳುತ್ತೆ. ಯಾವಾಗ ಟೆಂಪರೇಚರ್ ಹೊರಗಡೆ ತುಂಬ ಜಾಸ್ತಿ ಆಗುತ್ತೋ ಅಂತಂದರೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆಗುತ್ತೋ ಆಗ ನಮ್ಮ ಬಾಡಿ ಏನಿದೆ ಡಿಹೈಡ್ರೇಟ್ ಆಗುತ್ತೆ. ನಮ್ಮ ಬಾಡಿಯಲ್ಲಿರುವಂತಹ ನೀರಿನ ಅಂಶ ಕಡಿಮೆ ಆಗುತ್ತೆ. ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ನಮಗೆ ಬೆವರು ಕೂಡ ಬರೋದಿಲ್ಲ. ಸೊ ಇದರಿಂದ ಉಷ್ಣತೆಯನ್ನು ಕಾಯ್ದುಕೊಳ್ಳುವಂತಹ, ಬ್ಯಾಲೆನ್ಸ್ ಮಾಡುವಂತಹ ಒಂದು ಸಿಸ್ಟಮ್ ಏನಿದೆ ಅದು ಫೇಲ್ ಆಗುತ್ತೆ. ಸೊ ಬಾಡಿ ಟೆಂಪರೇಚರ್ ಹಠಾತ್ ಆಗಿ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಇದನ್ನು ಹೀಟ್ ಸ್ಟ್ರೋಕ್ ಅಂತ ಕರೆಯೋದು. ಯಾವಾಗ ನಮ್ಮ ಬಾಡಿ ಅದರ ಟೆಂಪರೇಚರನ್ನು ಕಾಯ್ದುಕೊಳ್ಳೋಕ್ಕೆ ಆಗೋದಿಲ್ವೋ, ಸಡನ್ ಆಗಿ ನಮ್ಮ ಬಾಡಿ ಟೆಂಪರೇಚರ್ ಹೊರಗಿನ ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಜಾಸ್ತಿ ಆಗೋದ್ರಿಂದ ಹೀಟ್ ಸ್ಟ್ರೋಕ್ ಆಗುತ್ತೆ. ನಮ್ಮ ದೇಹದ ಉಷ್ಣತೆ ಏನಿದೆ ಅದು 40 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ನಮ್ಮ ಮೆದುಳು ಏನಿದೆ ಅದು ಅದರ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತೆ. ಅಂತಂದರೆ ನಿಮಗೆ ಕಾನ್ಷಿಯಸ್ನೆಸ್ ಇಲ್ಲದೆ ಇರಬಹುದು. ನೀವು ಏನು ಮಾತಾಡ್ತಿದ್ದೀರಾ, ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗದೇ ಇರಬಹುದು. ಗೊಂದಲ, ಇರಿಟೇಷನ್, ಅಗ್ರೇಷನ್ ಇವುಗಳೆಲ್ಲ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ನಿಮ್ಮ ಎದೆಬಡಿತ ಏನಿದೆ ಇದು ತುಂಬ ಜಾಸ್ತಿ ಆಗುತ್ತೆ. ಸ್ನಾಯು ಸೆಳೆತ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಮಾಂಸಖಂಡಗಳಲ್ಲಿ ನೋವು ಕೂಡ ಕಾಣಿಸ್ಕೊಳ್ಬಹುದು. ಹಾಗೆಯೇ ಅಂಗಾಂಗಗಳು, ಅದರಲ್ಲೂ ಸ್ಪೆಷಲಿ ಕಿಡ್ನಿ ಮತ್ತು ಲಿವರ್ ಮೇಲೆ ಒತ್ತಡ ಬಿದ್ದು ಅದು ಫೇಲ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಟೆಂಪರೇಚರ್ ತೀರಾ ಜಾಸ್ತಿ ಆದರೆ ಅಂದರೆ 42 ಡಿಗ್ರಿಗಿಂತ ಮೇಲೆ ಹೋದರೆ ನಿಮ್ಮ ಜೀವಕೋಶಗಳು, ನಿಮ್ಮ ಸೆಲ್ಸ್ ಏನಿದೆ ಅವು ಅಕ್ಷರಶಃ ಸಾಯುತ್ತೆ. ಇದರಿಂದಲೇ ಹೀಟ್ ಸ್ಟ್ರೋಕ್ ತುಂಬ ಡೇಂಜರಸ್ ಅಂತ ಕರೆಯೋದು. ಹೀಟ್ ಸ್ಟ್ರೋಕ್ನ ಸೂಚನೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿ ಅದು ಮೆಡಿಕಲ್ ಎಮರ್ಜೆನ್ಸಿಗೆ ಹೋಗೋದಕ್ಕೆ ಬಹಳ ಕಡಿಮೆ ಸಮಯ ಸಾಕು. ಒಂದು 15-30 ನಿಮಿಷದಲ್ಲಿ ಇದೆಲ್ಲ ಆಗುತ್ತೆ. ದೇಹ ಕುಸಿದು ಬೀಳುವ ಹಂತಕ್ಕೆ ತಲುಪುತ್ತೆ. ನಾನು ಈಗ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ದೇಹಕ್ಕೆ ಹೀಟ್ ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಯಾವ ಯಾವ ಸೂಚನೆಗಳು ಕಂಡುಬರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಅದರಲ್ಲೂ ಪ್ರಮುಖವಾದ 7 ಸೂಚನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೆವರುವಂಥದ್ದು. ಬಿಸಿಲಿನಲ್ಲಿ ಇರುವಾಗ ದೇಹ ತುಂಬ ಬೆವರುವಂತಹದ್ದು ಸಹಜ. ಬಟ್ ಹೀಟ್ ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ದೇಹ ತುಂಬ ಬೆವರುತ್ತೆ. ಬಟ್ ಅದಾದ ನಂತರ ಸಡನ್ ಆಗಿ ಬೆವರುವಂಥದ್ದು ಸ್ಟಾಪ್ ಆಗಿಬಿಡುತ್ತೆ. ಸೆಕೆ ಇದೆ, ಬಿಸಿಲಲ್ಲಿದ್ದೀರಾ, ಬಟ್ ಆದರೂ ನಿಮ್ಮ ದೇಹ ಬೆವರ್ತಾ ಇಲ್ಲ. ಇದರ ಅರ್ಥ ನಿಮ್ಮ ದೇಹ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಅಂತ. ಎರಡನೇದಾಗಿ ಮಸಲ್ ಕ್ರ್ಯಾಂಪ್, ಸ್ನಾಯು ಸೆಳೆತ ಅಂತ ಹೇಳ್ತೀವಿ. ದೇಹದಲ್ಲಿ ಸೋಡಿಯಂ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಸಹಜವಾಗಿ ಸ್ನಾಯು ಸೆಳೆತಗಳು ಕಂಡುಬರುತ್ತೆ. ನಾವು ಬಿಸಿಲಿನಲ್ಲಿ ಇರುವಾಗ ಬೆವರಿನ ಮೂಲಕ ತುಂಬ ಬೆವರಿದಾಗ ಅಥವಾ ಡಿಹೈಡ್ರೇಷನ್ ಆದಾಗ ಎಲೆಕ್ಟ್ರೋಲೈಟ್ಗಳನ್ನು ನಾವು ಕಳೆದುಕೊಳ್ತೀವಿ. ಅದರಲ್ಲಿ ಪ್ರಮುಖವಾಗಿದ್ದು ಸೋಡಿಯಂ. ಈ ಸಮಯದಲ್ಲಿ ನೆರಳಿನಲ್ಲಿ ರೆಸ್ಟ್ ತಗೊಂಡ್ರೆ ಅಥವಾ ORS ಕುಡಿದ್ರೆ ಇದು ಸರಿ ಹೋಗುತ್ತೆ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಮನೆಯಲ್ಲಿಯೇ ORS ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ.
ಮೂರನೇದಾಗಿ ಎದೆ ಬಡಿತ ಜಾಸ್ತಿ ಆಗುತ್ತೆ. ನಮ್ಮ ಹಾರ್ಟ್ ಏನಿದೆ ಅದು ಓವರ್ ಟೈಮ್ ವರ್ಕ್ ಮಾಡುತ್ತೆ. ಅಂದರೆ ನಮ್ಮ ದೇಹದ ಟೆಂಪರೇಚರನ್ನು ಕಡಿಮೆ ಮಾಡೋದಕ್ಕೆ ಅದು ರಕ್ತವನ್ನು ತುಂಬ ಫಾಸ್ಟಾಗಿ ಪಂಪ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಈ ಕಾರಣದಿಂದಾಗಿ ಎದೆ ಬಡಿತ ಏನಿದೆ ಅದು ಜಾಸ್ತಿ ಆಗುತ್ತೆ. ನಾಲ್ಕನೇದಾಗಿ ತಲೆನೋವು ಎಷ್ಟಂದ್ರೂ ಕಡಿಮೆ ಆಗೋದೇ ಇಲ್ಲ. ಇದು ಮೈಲ್ಡ್ ಆಗಿ ಬರುವಂತಹ ತಲೆನೋವು ಅಲ್ಲ. ಈ ತಲೆನೋವು ಕಂಟಿನ್ಯೂಸ್ ಆಗಿರುತ್ತೆ. ಅದರಲ್ಲೂ ನೀವು ಬಿಸಿಲಿನಲ್ಲಿರುವಾಗಂತೂ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಏನೋ ತಗೊಂಡು ನಿಮ್ಮ ತಲೆಗೆ ಹೊಡೆದ ಹಾಗೆ ಥ್ರೋವಿಂಗ್ ಪೇನ್ ಅಂತ ಹೇಳ್ತೀವಿ, ಆ ರೀತಿಯ ನೋವು ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ನಿಮ್ಮ ಬ್ರೈನ್ಗೆ ರಕ್ತವನ್ನು ಸಪ್ಲೈ ಮಾಡುವಂತಹ ವೇನ್ಸ್ ಏನಿದೆ ಇದು ಡೈಲೇಟ್ ಆಗುತ್ತೆ. ನಿಮ್ಮ ಬ್ರೈನ್ಗೆ ತುಂಬ ಜಾಸ್ತಿ ರಕ್ತ ಸಪ್ಲೈ ಆಗ್ತಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಡಿಹೈಡ್ರೇಷನ್ ಆಗಿಬಿಟ್ರೆ ನಮ್ಮ ಬ್ರೈನಲ್ಲಿರುವಂತಹ ಟಿಶ್ಯೂಗಳು ಏನಿದೆ ಅದು ಕಿರಿದಾಗ್ತಾ ಹೋಗುತ್ತೆ. ಸೊ ಇದರಿಂದ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಇದನ್ನು ಕಡಿಮೆ ಮಾಡಬೇಕು ಅಂತಂದರೆ ನೀವು ದೇಹವನ್ನು ಕೂಲ್ ಮಾಡ್ಕೊಳ್ಬೇಕು. ಐದನೇದಾಗಿ ಗೊಂದಲ, ಕಿರಿಕಿರಿ, ಹಾಗೆಯೇ ಅಸ್ಪಷ್ಟ ಮಾತು. ಈ ರೀತಿಯ ಸೂಚನೆಗಳು ಕಂಡುಬಂದಲ್ಲಿ ದೇಹದ ಟೆಂಪರೇಚರ್ ಆಲ್ರೆಡಿ ಜಾಸ್ತಿ ಆಗಿದೆ ಅಂತ ಅರ್ಥ. ಆ್ಯಂಡ್ ಈ ರೀತಿಯ ಸೂಚನೆಗಳು ಕಂಡು ಬರ್ತಾ ಇದೆ ಅಂತಂದರೆ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಈ ಸೂಚನೆಗಳು ಕಂಡುಬಂದಲ್ಲಿ ತಕ್ಷಣವೇ ದೇಹವನ್ನು ಕೂಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆರನೇದಾಗಿ ವಾಕರಿಕೆ ಅಥವಾ ವಾಂತಿ ಬರುವಂತಹದ್ದು. ಇದರ ಅರ್ಥ ಡೈಜೆಷನ್ ಪವರ್ ಕಡಿಮೆ ಆಗಿದೆ ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತ. ಅಂದರೆ ನಮ್ಮ ದೇಹ ಏನಿದೆ ರಕ್ತವನ್ನು ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಕೆಲಸಕ್ಕೆ ಮಾತ್ರ ಸಪ್ಲೈ ಮಾಡ್ತಾ ಇದೆ. ಡೈಜೆಸ್ಟಿವ್ ಸಿಸ್ಟಮ್ಗೆ ರಕ್ತ ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ ಅಂತ ಅರ್ಥ. ಏಳನೇದಾಗಿ ತಲೆ ಸುತ್ತುವಂತಹದ್ದು. ಬ್ಲಡ್ ಪ್ರೆಷರ್ ಕಡಿಮೆ ಆಗಿದ್ದರೆ ತಲೆ ಸುತ್ತು ಬರುತ್ತೆ. ಸೊ ನಿಮ್ಮ ರಕ್ತ ಪರಿಚಲನೆ ಸರಿಯಾಗಿ ಆಗದೇ ಇದ್ದಾಗ ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಈ ಸಿಂಪ್ಟಮ್ಸ್ಗಳಲ್ಲಿ 3ಕ್ಕಿಂತ ಹೆಚ್ಚು ನಿಮ್ಮಲ್ಲಿ ಕಂಡು ಬಂದರೆ ಇದು ಮೆಡಿಕಲ್ ಎಮರ್ಜೆನ್ಸಿ. ನೀವು ತಕ್ಷಣವೇ ಹಾಸ್ಪಿಟಲ್ಗೆ ಹೋಗಲೇಬೇಕು. ಯಾರಿಗಾದರೂ ಹೀಟ್ ಸ್ಟ್ರೋಕ್ ಆಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದರೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಸರಿ ಹೋಗುತ್ತೆ ಅಂತ ಕಾಯಬೇಡಿ. ದೇಹವನ್ನು ಕೂಲ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ತಕ್ಷಣವೇ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ. ಹಾಗಂತ ದೇಹ ಕೂಲ್ ಆಗುತ್ತೆ ಅಂತ ಸಡನ್ ಆಗಿ ತಣ್ಣೀರನ್ನು ತಲೆ ಮೇಲೆ ಹಾಕೋ ಹಾಗಿಲ್ಲ. ಇದರಿಂದ ಇನ್ನೂ ಪ್ರಾಬ್ಲಮ್ ಆಗಬಹುದು. ದೇಹವನ್ನು ನಿಧಾನವಾಗಿ ಸ್ವಲ್ಪವೇ ತಣ್ಣೀರನ್ನು ಅಥವಾ ತಣ್ಣೀರು ಪಟ್ಟಿಯನ್ನು ಯೂಸ್ ಮಾಡಿಬಿಟ್ಟು ಕೂಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅವರು ಬಿಗಿಯಾದ ವಸ್ತ್ರ ಹಾಕಿದರೆ ಅದನ್ನು ಸಡಿಲಗೊಳಿಸಬೇಕು. ಅವರನ್ನು ತಂಪಾದ ಜಾಗದಲ್ಲಿ ಕೂರಿಸ್ಬೇಕು. ಫ್ಯಾನ್ ಅಥವಾ AC ಇದ್ದರೆ ಆನ್ ಮಾಡಬೇಕು. ಆ್ಯಂಡ್ ಕುತ್ತಿಗೆ, ಕಂಕುಳಿನಲ್ಲಿ ಹಾಗೆಯೇ ತೊಡೆಯ ಸಂಧಿಗಳಲ್ಲಿ ಐಸ್ ಪ್ಯಾಕನ್ನು ಇಡೋದ್ರಿಂದ ಕೂಡ ದೇಹದ ಟೆಂಪರೇಚರ್ ಬೇಗ ಕಡಿಮೆ ಆಗುತ್ತೆ. ನೀರು ಕುಡಿಯೋ ಸ್ಥಿತಿಯಲ್ಲಿದ್ದರೆ ನೀರನ್ನು ಕುಡಿಸಿ, ಇಲ್ಲ ORS ಕುಡಿಸ್ಬೋದು. ಎಸ್, ನಾನು ಮೊದಲೇ ಹೇಳಿದ ಹಾಗೆ ಮನೆಯಲ್ಲಿಯೇ ORS ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ತುಂಬ ಸಿಂಪಲ್. 1 ಲೀಟರ್ ವಾಟರ್ ತಗೊಳ್ಳಿ. ಅದಕ್ಕೆ 6 ಟೀ ಸ್ಪೂನ್ 6 ಟೀ ಸ್ಪೂನ್ಗಳಷ್ಟು ಸಕ್ಕರೆಯನ್ನು ಮಿಕ್ಸ್ ಮಾಡಿ. ಹಾಗೆಯೇ ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ. ಈ ರೀತಿ ಮಾಡಿ ಕುಡಿಯೋದ್ರಿಂದ ನಿಮಗೆ ಎಲೆಕ್ಟ್ರೋಲೈಟ್ಸ್ ಬಾಡಿಗೆ ತುಂಬ ಬೇಗ ಸಿಗುತ್ತೆ. ನಾರ್ಮಲ್ ವಾಟರ್ ಕುಡಿಯೋದಕ್ಕಿಂತ ಇದು ಬಹಳನೇ ಉತ್ತಮ. ಯಾರಿಗೆ ರಿಸ್ಕ್ ಜಾಸ್ತಿ? ಯಾರು ತುಂಬ ಹುಷಾರಾಗಿರಬೇಕು? ಡಯಾಬಿಟಿಸ್ ಇರೋರು ಬಹಳ ಹುಷಾರಾಗಿರಬೇಕು. ಯಾಕಂದರೆ ನಿಮಗೆ ಡಿಹೈಡ್ರೇಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಬಿಸಿಲಿಗೆ ಹೋಗೋಕ್ಕಿಂತ ಮುಂಚೆ ತುಂಬ ನಿಗಾ ವಹಿಸಬೇಕಾಗುತ್ತೆ. ಹಾಗೆಯೇ 60 ವರ್ಷ ಮೇಲ್ಪಟ್ಟವರು ಕೂಡ ನಿಗಾ ವಹಿಸಬೇಕಾಗುತ್ತೆ. ದೇಹಕ್ಕೆ ವಯಸ್ಸಾದ ಹಾಗೆ ಅದು ಅದರ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ತಾ ಬರುತ್ತೆ. ಸೊ 60 ವರ್ಷ ಮೇಲ್ಪಟ್ಟವರು ಕೂಡ ನಿಗಾ ವಹಿಸಬೇಕು. 5 ವರ್ಷದ ಕೆಳಗಿನವರು ಮಕ್ಕಳೇನಿರ್ತಾರೆ ಅವರು ಕೂಡ ಬಿಸಿಲಿನಲ್ಲಿ ಹೋಗೋಕ್ಕಿಂತ ಮುಂಚೆ ಅಥವಾ ಪೇರೆಂಟ್ಸ್ ಇರೋರು ಮಕ್ಕಳನ್ನು ಬಿಸಿಲಿನಲ್ಲಿ ಬಿಡೋಕ್ಕಿಂತ ಮುಂಚೆ ಬಹಳ ನಿಗಾ ವಹಿಸಿ. ಯಾಕಂದರೆ ಮಕ್ಕಳಿಗೆ ಹೀಟ್ ಬೇಗ ಆಗುವಂತಹ ಚಾನ್ಸಸ್ ಇರುತ್ತೆ. ಅವರ ದೇಹದ ಉಷ್ಣತೆ ಬೇಗ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ನೀವು ಹೊರಗಡೆ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಕೂಡ ನೀವು ಆಗಾಗ ನೆರಳಿನಲ್ಲಿ ರೆಸ್ಟ್ ತಗೊಂಡು ಅಥವಾ ನೀರನ್ನು ಕುಡಿಯುತ್ತಾ ORS ಕುಡಿಯುತ್ತಾ ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಮಾಡಿದರೆ ಬಹಳ ಒಳ್ಳೆಯದು. ಆ್ಯಂಡ್ ನೀವು ಡಯೂರಿಟಿಕ್ಸ್, ಬೀಟಾ ಬ್ಲಾಕರ್ಸ್ ಅಥವಾ ಆ್ಯಂಟಿಹಿಸ್ಟಮೈನ್ಸ್ ಈ ರೀತಿಯ ಮೆಡಿಸಿನ್ಸ್ಗಳನ್ನ ತಗೋತಿದ್ರು ಕೂಡ ನಿಗಾ ವಹಿಸಬೇಕಾಗುತ್ತೆ. ಹೀಟ್ ಸ್ಟ್ರೋಕ್ ಖಂಡಿತ 100% ಆಗದೇ ಇರೋ ಥರ ತಡಿಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ಹೇಗೆ ಹೀಟ್ ಸ್ಟ್ರೋಕ್ ಆಗದೇ ಇರೋ ಥರ ತಡಿಬೇಕು ಅಂತಂದರೆ, ಬಾಯಾರಿಕೆ ಆಗೋದಕ್ಕಿಂತ ಮುಂಚೆ ನೀರು ಕುಡೀರಿ. ನಿಮಗೆ ಬಾಯಾರಿಕೆ ಆಗ್ತಿದೆ ಅಂತಂದರೆ ದೇಹ ಆಲ್ರೆಡಿ ಡಿಹೈಡ್ರೇಟ್ ಆಗಿದೆ ಅಂತ ಅರ್ಥ. ಸೊ ಪ್ರತಿದಿನ ಬಾಯಾರಿಕೆ ಆಗೋದಕ್ಕೆ ವೇಟ್ ಮಾಡ್ದೇನೆ ನೀರನ್ನು ಚೆನ್ನಾಗಿ ಕುಡಿಯುವಂಥದ್ದು. ಹಾಗೆಯೇ ತೀರಾ ಬಿಸಿರೋ ಟೈಮಲ್ಲಿ ಅಂತಂದರೆ ಒಂದು 11 ಗಂಟೆಯಿಂದ 4 ಗಂಟೆ ತನಕ ಹೊರಗಡೆ ಕೆಲಸ ಮಾಡೋದನ್ನು ಅಥವಾ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಇದರಿಂದ ನಿಮ್ಮ ದೇಹದ ಟೆಂಪರೇಚರ್ ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಬಹುದು.
ಆ್ಯಂಡ್ ಲೈಟ್ ಆಗಿರೋ ಕಾಟನ್ ಬಟ್ಟೆನ ಧರಿಸಿ, ಅದರಲ್ಲೂ ಲೈಟ್ ಕಲರ್ಸ್ ಅಂದರೆ ವೈಟ್ ಮತ್ತು ಲೈಟ್ ಕಲರ್ಸ್ ಇರುವಂತಹ ಬಟ್ಟೆಗಳನ್ನು ಧರಿಸಿದ್ರೆ ನಿಮಗೆ ಸೆಕೆ ಆಗುವಂತಹದ್ದು ಕಡಿಮೆ. ಆ್ಯಂಡ್ ಬಿಸಿಲಿನಲ್ಲಿ ಹೊರಗೆ ಹೋಗ್ತೀರಾ ಅಥವಾ ಬಿಸಿಲಿನಲ್ಲಿ ಕೆಲಸ ಮಾಡ್ತೀರಾ ಅಂತಂದರೆ ಚೆನ್ನಾಗಿ ನೀರು ಕುಡೀರಿ, ನೆರಳಿನಲ್ಲಿ ರೆಸ್ಟ್ ಮಾಡಿ. ಹಾಗೆಯೇ ORS ಇದ್ದರೆ ORS ಪ್ಯಾಕೆಟ್ಸ್ ಇದ್ದರೆ ಅಥವಾ ಮನೆಯಲ್ಲೇ ಮಾಡಿಕೊಂಡು ಕೂಡ ನೀವು ತೊಗೊಂಡು ಹೋಗ್ಬೋದು. ಆ್ಯಂಡ್ ಹೊರಗಡೆ ಬಿಸಿಲಿನಲ್ಲಿ ಪಾರ್ಕ್ ಮಾಡಿರುವಂತಹ ಕಾರುಗಳಲ್ಲಿ ವಿಂಡೋನ ಕ್ಲೋಸ್ ಮಾಡಿ ಮಕ್ಕಳನ್ನು ಅಥವಾ ಹಿರಿಯರನ್ನು ಬಿಟ್ಟು ಹೋಗುವಂಥದ್ದು, ಕಾರಲ್ಲಿ ಕುಳಿತುಕೊಳ್ಳುವಂಥದ್ದು ಮಾಡಬೇಡಿ. ಯಾಕಂದರೆ ಇದರಿಂದ ಬಾಡಿ ಹೀಟ್ ತುಂಬ ಬೇಗ ಜಾಸ್ತಿ ಆಗುತ್ತೆ. ಈ ಬೇಸಿಗೆಯಲ್ಲಿ ಬಹಳ ಸೆಕೆ ಇರಲಿದೆ. ಯಾಕಂದರೆ ಆಲ್ರೆಡಿ ಮಾರ್ಚ್ ಏಪ್ರಿಲಲ್ಲೇ 38-40 ಡಿಗ್ರಿ ಸೆಲ್ಸಿಯಸ್ ಹೋಗಿದೆ. ಸೊ ನಿಮಗೆ ಹೀಟ್ ಸ್ಟ್ರೋಕ್ ಆಗಬಾರ್ದು ಅಂತಂದರೆ ನಾನು ಹೇಳಿರುವಂತಹ ಎಲ್ಲ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಡೇಟಾ ಪ್ರಕಾರ 2025 ಇಂಡಿಯಾದಲ್ಲಿ ಹೀಟ್ ಸ್ಟ್ರೋಕಿಂದ 85 ಡೆತ್ಸ್ ಆಗಿದೆ. ಸೊ ಬಿಸಿಲಿನಲ್ಲಿ ಹೊರಗೆ ಹೋಗ್ತಿದ್ದೀರಾ ಅಂತಂದರೆ ನಾನು ಹೇಳಿರುವಂತಹ ಕೆಲವೊಂದು ಸಣ್ಣದಾದಂತಹ ಒಂದು ಹ್ಯಾಬಿಟ್ಸನ್ನು ರೂಢಿಸ್ಕೊಳ್ಳಿ. ಈಗ ನಿಮಗೆ ಹೀಟ್ ಸ್ಟ್ರೋಕ್ ಅಂದ್ರೇನು, ಅದು ಹೇಗಾಗುತ್ತೆ, ಏನಾಗುತ್ತೆ ಆ್ಯಂಡ್ ಹೀಟ್ ಸ್ಟ್ರೋಕ್ ಆದಾಗ ಏನು ಮಾಡಬೇಕು ಎಲ್ಲ ಗೊತ್ತಾಗಿದೆ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಹಂಚ್ಕೊಳ್ಳಿ. ನಿಮಗಾದರೆ ಕೂಡ ಹೆಲ್ಪಿಗೆ ಬರುತ್ತೆ, ಬೇರೆಯವರಿಗಾದರೂ ಕೂಡ ನೀವು ಸಹಾಯ ಮಾಡಬಹುದು. ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹೀಗೆ ಇನ್ನೂ ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸ್ತೀನಿ. ನಮಸ್ಕಾರ.